Hello my dear students, welcome to another session as far as Marusinchana class 7 is concerned. So here we are discussing about activity 2. So here activity 2, observe the following pictures carefully and complete the sentences using this, that, these, those. So ಈ ಎಲ್ಲ ಪ್ರನೌನ್ಗಳು ಇಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ಸ್ವಲ್ಪ ನೋಡ್ತಾ ಹೋಗೋಣ. ಫಸ್ಟ್ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ದಿಸ್ ಮತ್ತು ದ್ಯಾಟ್ ಇದು ಸಿಂಗ್ಯುಲರ್ ಇದ್ದಾಗ ಯೂಸ್ ಮಾಡ್ತೀವಿ, ದಿಸ್ ಮತ್ತು ದ್ಯಾಟ್. ದೀಸ್ ಮತ್ತು ದೋಸ್ ಪ್ಲ್ಯೂರಲ್ ಇದ್ದಾಗ ಯೂಸ್ ಮಾಡ್ತೀವಿ. ಈಗ ದಿಸ್ ಅಂತಂದರೆ ಇದು ಇಲ್ಲಿ ಯಾವುದೇ ಒಂದು ವಸ್ತು ಸಮೀಪ ಇದ್ದಾಗ ದಿಸ್ ಅಂತ ಯೂಸ್ ಮಾಡ್ತೀವಿ, ದೂರ ಇದ್ದಾಗ ದ್ಯಾಟ್ ಅಂತ ಯೂಸ್ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಅಬ್ಸರ್ವ್ ದ ಪಿಕ್ಚರ್ ಕೇರ್ಫುಲಿ. ಇಲ್ಲಿ ಬಾಲ್ ಸಮೀಪ ಇದೆನೋ ದೂರ ಇದೇನೋ ಅಂತ ನೋಡಿ ಯಾವುದು ಸೂಟ್ ಆಗುತ್ತೆ ಅದನ್ನು ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಈ ಪಿಕ್ಚರಲ್ಲಿ ನೋಡಿ ಹೇಳ್ಬೋದಾ, ಇದು ಬಾಲ್ ಆ ಬೆರಳಿನ ಸಮೀಪ ಇದೆ. ಸೊ ಹಾಗಾಗಿ ದಿಸ್ ಈಸ್ ಅ ಬಾಲ್ ಅಂತ ನಾನು ಫಿಲ್ ಮಾಡಿದ್ದೀನಿ. ಸೊ ಈ ಚಿತ್ರದಲ್ಲಿ ನೋಡಿ, ಸೊ ಇದು ಇರೇಸರ್ ಏನಿದೆಯಲ್ಲ ಸ್ವಲ್ಪ ದೂರ ಇದೆ, ಸೊ ಡಿಸ್ಟೆನ್ಸ್ ಕಾಣ್ತಾ ಇದೆ ಅಂತ ಅನಿಸುತ್ತೆ. ದ್ಯಾಟ್ ಈಸ್ ಆ್ಯನ್ ಇರೇಸರ್. ಸೊ ದಿಸ್ ಆಯ್ತು, ಇಲ್ಲಿ ದ್ಯಾಟ್ ಆಯಿತು. ಇಲ್ಲಿ ಯಾಕೆ ದ್ಯಾಟ್ ಅಂತಂದರೆ ಇಫ್ ಥಿಂಗ್ ಈಸ್ ಎಟ್ ಡಿಸ್ಟೆನ್ಸ್, ಸ್ವಲ್ಪ ದೂರ ಇದ್ದರೆ ಸೊ ದ್ಯಾಟ್ ಯೂಸ್ ಮಾಡ್ತೀವಿ, ಸಮೀಪ ಇದ್ದರೆ ದಿಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಪೆನ್ಸ್ಗಳು ಸ್ವಲ್ಪ ದೂರ ಇದ್ದಾವೆ. ಸೊ ಹಾಗಾಗಿ ದೀಸ್ ಮತ್ತು ದೋಸಲ್ಲಿ ಸೂಟೇಬಲ್ ಯಾವುದಾಗತ್ತೆ, ದೋಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ದೀಸ್ ಆರ್ ಕೈಟ್ಸ್ ಅಂತ ಇದೆ. ಸೊ ಯಾಕೆ ದೀಸ್ ಆರ್ ಕೈಟ್ಸ್ ಅಂತಂದರೆ ಇಲ್ಲಿ ಬಹಳಷ್ಟು ಕೈಟ್ಸ್ಗಳಿವೆ, ಪತಂಗಗಳಿವೆ, ಗಾಳಿಪಟಗಳಿವೆ, ಸಮೀಪ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ದೀಸ್ ಅಂತ ನಾನು ಬರೆದಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ನೋಡಿ, ದಿಸ್ ಈಸ್ ಆ್ಯನ್ ಆ್ಯಪಲ್. ಯಾಕೆ ದಿಸ್ ಅಂದರೆ ಇದು ಸಮೀಪ ಇದೆ, ಬೆರಳ ಸಮೀಪ ಇದೆ, ಹ್ಯಾಂಡ್ ಡಿಸ್ಟೆನ್ಸ್ ಹತ್ರ ಇದೆ, ಅಂದರೆ ಕೈ ಸಮೀಪ ಇದೆ, ಬೆರಳಿನ ಸಮೀಪ ಇದೆ. ಸಮೀಪ ಇದ್ದರೆ ದಿಸ್, ಒಂದೇ ಇರಬೇಕು, ಸಮೀಪ ಇರಬೇಕು. ದಿಸ್ ಒಂದೇ ಇದ್ದು ದೂರ ಇದ್ದರೆ ದ್ಯಾಟ್. ಇಲ್ಲಿ ದ್ಯಾಟ್ ಇದೆ, ಸ್ವಲ್ಪ ದೂರ ಇದೆ, ಆಬ್ಜೆಕ್ಟ್ ಕಾಣಲಿ ಅಂತ ಆ ಥರ ಮಾಡಿದ್ದಾರೆ ಅವರು. ಇಲ್ಲಿ ನೋಡಿ, ದೋಸ್ ಆರ್ ಕ್ಯಾಟ್ಸ್ ಅಂತ ಇದ್ದಾವೆ, ಅಂದರೆ ದೂರ ಇದ್ದಾವೆ. ಒಂದಕ್ಕಿಂತ ಹೆಚ್ಚಿದ್ರೆ ದೋಸ್, ಒಂದಕ್ಕಿಂತ ಹೆಚ್ಚಿದ್ರೆ ದೀಸ್ ಕೂಡ ಆಗುತ್ತೆ, ಬಟ್ ಡಿಸ್ಟೆನ್ಸ್ ನೋಡಬೇಕು. ಸಮೀಪ ಇದ್ದರೆ ದೀಸ್, ದೂರ ಇದ್ದರೆ ದೋಸ್. ಇಲ್ಲಿ ದೋಸ್ ಆರ್ ಕ್ಯಾಟ್ಸ್ ಅಂತ ಇದೆ, ದೋಸ್ ಆರ್ ಕ್ಯಾಟ್ಸ್. ಸೊ ಯಾಕೆ ದೋಸ್ ಬಂತು ಅಂದರೆ ದೂರ ಇದ್ದರೆ ದೋಸ್, ದೂರ ಇದ್ದರೆ ಭಾಳಷ್ಟಿದ್ರೆ ದೋಸ್, ಸಮೀಪ ಇದ್ದರೆ ಭಾಳಷ್ಟಿದ್ರೆ ದೀಸ್. ಇಲ್ಲಿ ಮುಂದೆ ಬರುತ್ತೆ ಹೇಳ್ತೀನಿ ನಾನು. ದಿಸ್ ಈಸ್ ಅ ಪೆನ್, ಯಾಕಂದರೆ ಸಮೀಪ ಇದೆ, ನೋಡಿ ಕಾಣ್ತಾ ಇದೆ ಚಿತ್ರದಲ್ಲಿ ಕ್ಲಿಯರಾಗಿ. ಇನ್ನೊಂದು ನೋಡಿ, ಇಲ್ಲಿ ದೀಸ್ ಆರ್ ಬುಕ್ಸ್ ಅಂತ ಇದೆ. ಇಲ್ಲಿ ಯಾಕೆ ದೀಸ್ ಬಂತು ಅಂತಂದರೆ ಸಮೀಪ ಇದ್ದಾಗ ದೀಸ್ ಅಂತ ಬರುತ್ತೆ. ಸೊ ಈ ದಿಸ್, ದ್ಯಾಟ್, ದೀಸ್, ದೋಸ್ ಇವೆಲ್ಲವೂ ಕೂಡ ಇವು 4 ಪ್ರನೌನ್ಗಳದಾವ. ಸ್ವಲ್ಪ ನೀವು ಇದನ್ನು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಸೊ ಮತ್ತಿನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.